ಹೆಲೋ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನೆಲ್. ನಾನಿಲ್ಲಿ 1 ಕಪ್ ಅಷ್ಟು ರವೆನ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡೋ ರವೆ ಇರುತ್ತಲ್ಲ, ಅದನ್ನು ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇದ್ದರೆ ನೀವು ಚಿರೋಟಿ ರವೆ ಕೂಡ ತೊಗೊಳ್ಬೋದು. ಇಲ್ಲಿ ನೋಡಿ, ಒಂದು ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಅಷ್ಟೇನು ಹುಳಿಯಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ರೆಡ್ ಇರಲಾರ್ದಂಗೆ ಬ್ರೆಡ್ ಪಕೋಡ ಮಾಡ್ತಾ ಇದ್ದೀನಿ. ಅದು ಹೇಗಂತ ನೋಡೋಣ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕಲಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಇದನ್ನು ರೆಸ್ಟಲ್ಲಿ ಇಡೋಣ. ನಾನು ಒಂದು ಪ್ಯಾನ್ಗೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಸಿಡಿಯುವಾಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ನಾನಿಲ್ಲಿ ಹಸಿಮೆಣಸಿಗೆನ ಪೇಸ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಎರಡನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀವು ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಖಾರನ ಕಮ್ಮಿ ತಿಂತಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಸ್ಪೂನಷ್ಟು ಮಸಾಲಾನ ಹಾಕ್ಕೊತಾ ಇದ್ದೀನಿ. ಈ ಮಸಾಲೆಗೆ ನಾನು ಧನಿಯಾ ಮತ್ತು ಜೀರಿಗೆ, ಸೋಪು, ಒಂದೆರಡು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾವಾಗಲೂ ಯೂಸ್ ಆಗುತ್ತೆ ಅಂತ. ಸ್ವಲ್ಪ ಅರಿಶಿನ. ನಾನು ಮೊದಲೇ ಇಲ್ಲಿ ಆಲೂಗಡ್ಡೆನ ಕುದಿಸ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಕಟ್ ಮಾಡ್ಕೊಂಡವರು ಕೊತ್ತಂಬರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು, ಇದು ಇವಾಗ ನಮ್ಮ ಸ್ಟಫಿಂಗು ರೆಡಿಯಾಗಿದೆ. ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ರವೆ ಕೂಡ ಪೂರ್ತಿಯಾಗಿ ನೆಂದಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಬ್ಯಾಟರ್ ತುಂಬ ತೆಳುವಾದರೆ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಹೇಗಿರುತ್ತಲ್ವ ಆ ರೀತಿ ಇದನ್ನು ಮಾಡ್ಕೊಳ್ಳೋಣ. ಗಂಟದು ಏನಾದರೂ ಇದ್ದರೆ ತೆಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಮಗೆ ಬೇಕಿದು. ಪೂರ್ತಿ ತೆಳುವಾಗಿಯೂ ಇದನ್ನು ಮಾಡ್ಕೊಳ್ಬಾರ್ದು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಈನನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪನೇ ನೀರು ಹಾಕೊಳ್ಳೋದ್ರಿಂದ ಅದು ಒಂದೇ ಕಡೆ ಇರೋದಿಲ್ಲ. ಅದು ಚೆನ್ನಾಗಿ ಬ್ಯಾಟರ್ ಜೊತೆ ಮಿಕ್ಸ್ ಆಗುತ್ತೆ. ನಿಮಗೆ ಬೇಕಾದರೆ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕೈ ತಿರುಗಿಸ್ಕೊಂಡು, ನಾನು ಮೊದಲೇ ಒಂದು ತಾಟಿಗೆ ಎಣ್ಣೆನ ಸವರ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಇದನ್ನು ಹಾಕ್ಕೊಳ್ಳೋಣ. ಹಾಕೊಂಡ ತಕ್ಷಣವೇ ಇದನ್ನು ಹಾಕ್ಕೊಂಡ್ಬಿಡಿ. ಇಲ್ಲ ಅಂತಂದರೆ ಈನೋದು ಏನೆಲ್ಲ ಹೋಗ್ಬಿಡುತ್ತೆ. ಈ ಥರ ಸೆಟ್ ಮಾಡಿಕೊಂಡು, ನಾನು ಮೊದಲೇ ಒಂದು ಪಾತ್ರೆಗೆ ನೀರನ್ನ ಬಿಸಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಇಟ್ಕೊಳ್ಳೋಣ. ಇದನ್ನು ಒಂದು 7 ಮಿನಿಟ್ಸ್ ನಾವು ಸ್ಟೀಮ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಇನ್ನೊಂದು ಪಾತ್ರೆಗೆ ದೊಡ್ಡ ಕಪ್ಪಿಂದ 1 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಜಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪನೇ ಅರಿಶಿನ, ಸ್ವಲ್ಪನೇ ಖಾರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಅಜ್ವಾನ ತೊಗೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ತಿಕ್ಕೊಂಡು ಹಾಕ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆಲೆ ನೀರು ಹಾಕೋ ಹೋಗ್ಬಿಡಿ, ಗಂಟಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊತ ನೀವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಕಟ್ಲೆಟ್ ಬ್ಯಾಟರ್ ನಮಗೆ ಒಂದು ಸ್ವಲ್ಪ ತಿಕ್ಕಾಗಿಯೇ ಬೇಕು. ನೋಡಿ, ಯಾವುದೇ ಗಂಟೆ ಇರಲಾರ್ದೆ ನಾನು ಕಡಲೆ ಹಿಟ್ಟು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗಟ್ಟಿಯಾಗಬೇಕು. ನಮಗೆ ಈ ಥರ ಥಿಕ್ನೆಸ್ ಬೇಕು. ಇವಾಗ ಇದು ರೆಡಿ ಆಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇದನ್ನು ನಾನು 7 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪನೂ ಚಾಕು ಹಚ್ಕೊಂಡಿಲ್ಲ. ಇದು ನೀಟಾಗಿ ಆಗಿದೆ. ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ತೆಕ್ಕೊಳ್ಳೋಣ. ಇದನ್ನು ಒಂದು ಸ್ವಲ್ಪ ಆರೋದಕ್ಕೆ ಬಿಡೋಣ. ನೀವು ಬಿಸಿಯಲ್ಲೇ ತೆಕ್ಕೊಂಡ್ರೆ ಇದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇವಾಗ ಇದು ಆರಿದೆ. ಇದನ್ನು ಈ ಥರ ಫಸ್ಟ್ ಸೈಡಿನಿಂದ ಈ ಥರ ತೆಕ್ಕೊಳ್ಳೋಣ.
ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು ಅಂತ. ನಾನಿಲ್ಲಿ ಇದನ್ನು ಸ್ಕ್ವೇರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಪಕೋಡನ ಮಾಡ್ತಾ ಇದ್ವಲ್ಲ, ಸೊ ಹಾಗೆ ಅದ್ರ ಸ್ಟ್ರಕ್ಚರ್ ಬರಲಿ ಅಂತ ನಾನು ಇದನ್ನು ಸ್ಕ್ವೇರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು 4 ಪೀಸಾಗಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಫಳ್ಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇವಾಗ ನಾವು ಸೆಂಟ್ರಿಂದ ಈ ಥರ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಸ್ಲೋ ಆಗಿ ಮಾಡ್ಕೊಳ್ಳಿ. ಬ್ರೆಡ್ ಥರನೇ ಬಂದಿದೆ ಅಲ್ವಾ. ಈಗ ಇದೆಲ್ಲ ನಾವು ಇದೇ ಥರನೇ ಮಾಡ್ಕೊಂಡು ಬರೋಣ. ನೋಡಿಲಿ ಇವಾಗ ನಾನು ಸ್ವಲ್ಪ ಸಾಸ್ನ ಹಚ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನಾವು ಸ್ಟಫಿಂಗ್ನ ಹಚ್ಕೊಳ್ಳೋಣ. ಇಲ್ಲಿ ನೋಡಿ ಈ ಥರ ನಾನು ಸ್ಟಫಿಂಗ್ನ ಹಚ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ನೋಡಿ ಈ ಥರ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಈ ಥರ ನಾನು ಇದನ್ನು ಚೆನ್ನಾಗಿ ಕೋಟಿಂಗ್ ಮಾಡಿಕೊಂಡು ಫ್ಲೇಮ್ನ ಮಾತ್ರ ನೀವು ಹೈಯಲ್ಲೇ ಇಟ್ಕೊಳ್ಳಿ. ಇದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೋಡಿದ್ರಲ್ಲ ನಾನು ಯಾವ ರೀತಿಯಾಗಿ ಇದು ಬ್ರೆಡ್ ಪಕೋಡನ ಮಾಡ್ಕೊಂಡಿದ್ದೀನಿ ಅಂತ. ನಾನಿಲ್ಲಿ ಬ್ರೆಡ್ನ ಯೂಸ್ ಮಾಡಿಲ್ಲ, ರವೆನ ಯೂಸ್ ಮಾಡಿಕೊಂಡು ಈ ಥರ ಬ್ರೆಡ್ ಪಕೋಡನ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿ ಮಾಡ್ಕೊಳ್ಳೋದು ಕೂಡ. ನಾನು ನಿಮಗೊಂದು ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಬಂದಿದೆ ಅಂತ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗೋದಿದೆ. ಅವರು ಮತ್ತೆ ಮತ್ತೆ ಕೇಳಿ ಇದನ್ನು ಮಾಡಿಸ್ಕೊತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವಿಲ್ಲಿ ನಾರ್ಮಲಾಗಿ ದೋಸೆ ಮಾಡ್ತೀವಲ್ಲ, ಆ ಅಕ್ಕಿನ ಇಲ್ಲಿ ನಾನು ತೊಗೊಂಡಿದ್ದೀನಿ. 2 ಕಪ್ಪಷ್ಟು ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಒಂದು 4 ಸರ್ತಿ ಆದರೂ ವಾಶ್ ಮಾಡಿಕೊಂಡು ಬರೋಣ. ನೋಡಿ ನಾನಿಲ್ಲಿ ಇದನ್ನು 4 ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಮೇಲ್ಗಡೆ ನೀರು ತುಂಬಾ ತಿಳಿಯಾಗಿ ಬಂದಿದೆ. ಈ ಥರ ಬರೋವರೆಗೂ ನೀವು ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಸರ್ತಿ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇದು ಕ್ಲಿಯರಾಗಿ ವಾಟರ್ ಬಂದಿದೆ. ಈ ಅಕ್ಕಿನ ಇವಾಗ ನಾವು 1 ಗಂಟೆ ಆದರೂ ನೆನೆಸಿಟ್ಕೊಳ್ಳೋಣ. ಇಲ್ಲಿ ನೋಡಿ ಇದನ್ನು ನಾನು ಪೂರ್ತಿಯಾಗಿ 1 ಗಂಟೆ ನೆನೆಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಇವಾಗ ನಾನು ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಸ್ವಲ್ಪನೂ ನೀರನ್ನು ಉಳಿಸಿಲ್ಲ, ಪೂರ್ತಿಯಾಗಿ ನೀರನ್ನ ತೆಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು 1 ಕಪ್ ಆಗೋಷ್ಟು ಇಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ. ಅದರ ಸಿಪ್ಪೆನ ನಾನಿಲ್ಲಿ ಪೂರ್ತಿಯಾಗಿ ತೆಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಮಾಡೋ ರೆಸಿಪಿ ತುಂಬಾ ವೈಟಾಗಿ ಬರುತ್ತೆ ಅಂತ. ಇದಕ್ಕೆ ಇವಾಗ ಹಾಕ್ಕೊಳ್ಳೋಣ. ಇವಾಗ ನೋಡಿ ಅದೇ ಕಪ್ಪಿಂದ ನಾನಿಲ್ಲಿ ಅರ್ಧ ಕಪ್ಪಷ್ಟು ಇದರಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡಿಕೊಂಡು ಬರೋಣ. ಇಲ್ಲಿ ನೋಡಿ ಬ್ಯಾಟ್ರಿ ಈ ಥರ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇನ್ನೂ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಟೋಟಲ್ ಆಗಿ ನಾನು ಇದರಿಂದ 1 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸಲ ನಾನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಇಲ್ಲಿ ನೋಡಿ ನಾವು ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ಅಕ್ಕಿನ ರುಬ್ಕೊಂಡು ಬಂದಿದ್ದೀವಿ. ನಾನು ಇದನ್ನು ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಒಂದು ಸ್ವಲ್ಪ ಉಳ್ಕೊಂಡಿದೆ. ಇದಕ್ಕೆ ಒಂದು ಸ್ವಲ್ಪ ನಾನು ಇನ್ನೂ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಉದ್ದಿನ ಬೇಳೆನ ನೆನೆಸ್ಕೊಳ್ಳೋದು ಬೇಕಾಗಲ್ಲ. ಸೊ ಈಸಿಯಾಗಿ ನೀವು ಮಾಡ್ಕೋಬೋದು. ಬರೀ ನಾನಿಲ್ಲಿ 2 ಕಪ್ ಅಕ್ಕಿಗೆ 1 ಕಪ್ಪಷ್ಟು ನಾನು ಕೊಬ್ಬರಿನ ಸೇರಿಸ್ಕೊಂಡು ಈ ಥರ ಬ್ಯಾಟ್ರಿನ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಈನೋ ಸೋಡಾ ಏನು ಯೂಸ್ ಮಾಡ್ದೇನೆ ಬರೀ 2 ಕಪ್ ಅಕ್ಕಿ ಮತ್ತು 1 ಕಪ್ ಕೊಬ್ಬರಿಯಿಂದ ಬಂದ್ ದೋಸೆನ ಹೇಗೆ ಹಾಕೋದು ಅಂತ ನೋಡೋಣ.
ಈ ಬ್ಯಾಟರ್ನ ನಾನು ನೈಟೇ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ, ಯಾಕಂದರೆ ನನಗೆ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಮಾಡೋದಿದೆ. ಸೊ ಹಾಗಾಗಿ ಇದನ್ನು ನಾನು ಓವರ್ ನೈಟು ಫರ್ಮೆಂಟೇಷನಲ್ಲಿ ಇಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಥರ ಈನೋ ಸೋಡಾ ಏನೂ ಯೂಸ್ ಮಾಡ್ತಾ ಇಲ್ಲ ನಾನು. ಇದನ್ನು ನಾನು ಪೂರ್ತಿಯಾಗಿ ಓವರ್ ನೈಟು ಬಿಟ್ಟಿದ್ದೆ. ಇವಾಗಿದು ಇಷ್ಟು ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಚೆನ್ನಾಗಿ. ಉಳಿದಕ್ಕೆ ಇನ್ನೊಂದು ಸ್ವಲ್ಪ ನಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ತೆಳುಬೇಕು. ಸೊ ಹಾಗಾಗಿ ಇಲ್ಲಿ ನೋಡಿ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಕಪ್ಪಿಂದ ಇನ್ನೂ ಅರ್ಧ ಕಪ್ಪಷ್ಟು ನಾನಿಲ್ಲಿ ನೀರನ್ನ ಹಾಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದರಲ್ಲಿ ನಾನು ಉದ್ದಿನಬೇಳೆ ಯೂಸ್ ಮಾಡಿಲ್ಲ, ಪೂರ್ತಿಯಾಗಿ ಬರೀ ಅಕ್ಕಿಯಿಂದನೇ ನಾನು ಇಲ್ಲಿ ದೋಸೆನ ಹಾಕೊತಾ ಇದ್ದೀನಿ. ಮತ್ತು 1 ಕಪ್ಪಷ್ಟು ಕೊಬ್ಬರಿನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ನೋಡಿ ಇವಾಗ ಬ್ಯಾಟರ್ ಇದು ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂಥರ ನಿಮಗೆ ಸ್ಟಿಕ್ಕಿ ಕಡಾಯಿಗೆ ನಾನ್ ಸ್ಟಿಕ್ಕಿ ಕಡಾಯಿ ಥರನೂ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದು ನಿಮಗೆ. ನಾನಿಲ್ಲಿ ದೋಸೆನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ, ಕಡಾಯಿಯಲ್ಲಿ ಹಾಕ್ಕೊತಾ ಇದ್ದೀನಿ. ನಾವು ಏನು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಎಣ್ಣೆ ಮತ್ತು ನೀರ್ದು, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇವಾಗ ಈ ಥರ ನಾನು ಒಂದು ಮುಚ್ಚಳನ ಮುಚ್ಕೊಂಡು ಈ ಥರ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ನೀವು ಮೀಡಿಯಮ್ ಹೈಯಲ್ಲಿನೇ ಇಟ್ಕೊಳ್ಳಿ. ನೋಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಸೈಡಿಗೆ ನೀವು ಈ ಥರ ಸ್ವಲ್ಪನೇ 1/2 ಸ್ಪೂನಷ್ಟು ನೀರನ್ನ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪನೇ ನೀರನ್ನ ಹಾಕೊತಾ ಹೋಗಿ ಈ ಥರ ಸೈಡಿಗೆ 1 ನಿಮಿಷ ಆದಮೇಲೆ ಇದಕ್ಕೆ ನಾನು ಮತ್ತೆ 1/2 ಸ್ಪೂನಷ್ಟು ಈ ಥರ ಸೈಡಲ್ಲಿ ನೀರನ್ನ ಹಾಕ್ಕೊತಿದ್ದೀನಿ. ನೋಡಿ ಎಲ್ಲಿನೂ ಅಂಟ್ಕೊಳ್ಳಾರದೆ ಎಷ್ಟು ಈಸಿಯಾಗಿ ನಿಮ್ಮ ಕೈಗೆ ಬರುತ್ತೆ ಅಂತ. ಇದು ಕೂಡ ಆಗಿದೆ. ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಇವಾಗ ಒಂದು ದೋಸೆ ರೆಡಿಯಾಗಿದೆ. ತುಂಬಾ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇದು. ನಾನು ಹೇಳಿರೋ ರೀತಿಯಲ್ಲಿ ನೀವು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಈ ಥರ ನಿಮಗೆ ಈಸಿಯಾಗಿ ನಾನ್ ಸ್ಟಿಕ್ ಥರ ನಿಮಗೆ ದೋಸೆ ಇಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಇವಾಗ ನನಗೆ ಇವಾಗ ನಾನು ನಿಮಗೆ ಮುರಿದು ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಲೇಯರ್ ಆಗಿ ಒಳಗಡೆ ಎಲ್ಲ ತುಂಬಾ ಫಳ್ಳಾಗಿ ಬಂದಿದೆ ಇದು. ಇಲ್ಲೊಂದ್ಸಲ ಮುರಿದು ತೋರಿಸ್ತೀನಿ. ನೋಡಿ ಈ ಥರ ತುಂಬಾ ಚೆನ್ನಾಗಿ ಫಳ್ಳಾಗಿ ಬಂದಿದೆ ಇದು. ನಾನು ಬಂದ್ ದೋಸೆನ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಂದ್ ದೋಸೆ ಮತ್ತು ನುಗ್ಗೆಕಾಯಿ ಸಾಂಬಾರು ಕಾಂಬಿನೇಷನ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರಕ್ಕಿಂತ ನೀವು ಒಂದು ಸ್ವಲ್ಪ ಈ ಥರ ಮೇಲ್ಗಡೆ ಹಾಕ್ಕೊಂಡು ತಿಂದರೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿ ಬರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.